ಏಕೆಂದರೆ ಒಂದು ಹೊಸ ಶುರುವಾತು. ನಮಗೆ ಸಿನಿಮಾ ಮಹೋತ್ಸವ ನಮಗೆಲ್ಲ ಹೊರದ ಶುರುವಿಗೆ ಸಾಕ್ಷಿ ಆಗೋದು ಮನಸ್ಸಿಗೆ ಒಂದು ಥರದ ಖುಷಿ ಕೊಡುತ್ತೆ. ನಾನು ಅವಾಗಲೇ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದಂಗೆ ಸಿಕ್ಕಾಪಟ್ಟೆ ಫುಡಿ ನಾನು ಊಟ ಅಂತಿದ್ದಂಗೆ ಮೊದಲು ನಿಲ್ಲುವಂಥದ್ದು ಎಲ್ಲನೂ ಮಾರ್ಕ್ ಮಾಡ್ತಾ ಬರ್ತಾರೆ. ಟಿಕೆಟ್ ಹೋದ್ರು ಅಂತ ಹೋದ್ರು ನೀವು ನಂಬಲ್ಲ, ನನ್ನ ಮೊಬೈಲ್ನಲ್ಲಿ ಒಂದು ಫೋಲ್ಡ್ರೇ ಮಾಡಿದ್ದೀನಿ. ಯಾವ್ದು ಟ್ರೈ ಮಾಡಬೇಕು, ಮಸ್ಟ್ ಟ್ರೈ, ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ, ಯಾವ ಏರಿಯಾ ಯಾವುದು. ಸೊ ಈ ಥರದ ಒಬ್ಬನಿಗೆ ತನಗೆ ಇಷ್ಟವಾದಂಥ ಒಂದು ಕ್ಷೇತ್ರದ ಒಂದು ಹೊಸ ಪ್ರಯತ್ನಕ್ಕೆ ಸಾಕ್ಷಿ ಆಗುವಂಥದ್ದು, ಅದರ ಶುರುವಿಗೆ ಸಾಕ್ಷಿ ಆಗುವಂಥದ್ದು ಅದು ತುಂಬಾ ಖುಷಿ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಇವತ್ತು ಈ ಫುಡ್ ಡೆಲಿವರಿ ಆ್ಯಪನ್ನು ತಮ್ಮ ಮೊಬೈಲ್ನಲ್ಲಿ ಇಲ್ಲದೇ ಇರುವಂಥವ್ರನ್ನ ಮೋಸ್ಟ್ಲಿ ಕಮ್ಮಿ ನೋಡೋದು ನಾವು. ಇಲ್ಲೇ ಇಲ್ಲ ಅಂತ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಕೂಡ ಇವತ್ತು ಫುಡ್ ಡೆಲಿವರಿ ಆ್ಯಪಿನ ಸುಮಾರಿದೆ. ಅದರಲ್ಲಿ ಯಾವುದೋ ಒಂದನ್ನು ಯೂಸ್ ಮಾಡ್ತಾನೆ ಇರ್ತಾರೆ. ತುಂಬ ಒಳ್ಳೆಯ ಇವತ್ತಿನ ಲೈಫ್ ಸ್ಟೈಲ್ ಇದೆಯಲ್ಲ, ಕಾಪಟ್ಟೆ ಬಿಸಿ, ಟೈಮ್ ಇಲ್ಲ, ನಾವಾಗೆ ಹೋಗಿ ಕುತ್ಕೊಂಡು ಊಟವನ್ನು ಎಲ್ಲ ಟೈಮಲ್ಲೂ ಇರೋಕ್ಕಾಗಲ್ಲ. ಆವಾಗ ನಮಗಿದು ತುಂಬ ತುಂಬ ದೊಡ್ಡ ಸಾಧನವಾಗಿ ಬರುವಂಥದ್ದು ಫುಡ್ ಆ್ಯಪ್. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನ್ನಡಿಗರು ಫುಡ್ ಆ್ಯಪನ್ನು ಇವತ್ತು ಶುರು ಮಾಡ್ತಾ ಇರುವಂಥದ್ದು ಮಾರುತಿ ಅವರಿಗೆ ಸೇರ್ಬೇಕಾಗಿರುವಂಥ ಸೂಶೀಸ್. ಅದು ರುಚೀಸ್ ಅಂತಲೂ ಸ್ವಲ್ಪ ಕನೆಕ್ಟ್ ಆಗುತ್ತೆ, ಅದು ರುಚೀಸ್ ಅಂತಲೂ ಆಗುತ್ತೆ. ಈ ರುಚಿಯನ್ನು ನಿಮ್ಮ ಮನೆಗೆ, ನಿಮ್ಮ ಡೈನಿಂಗ್ ಟೇಬಲಿಗೆ ತರುವಂಥ ಒಂದು ಆ್ಯಪ್ ಇದು. ಅಷ್ಟು ಮಾತ್ರವಲ್ಲದೆ ಅವರು ಇನ್ನೂ 2-3 ಒಳ್ಳೆಯ ಫೀಚರ್ಸನ್ನು ನನಗೆ ಕೇಳಿದ್ರು. ನನಗೆ ಈಗ ನೋಡಿ, ಇಲ್ಲೇ ನಾವು ಒಂದು ಊಟ ಅಥವಾ ನಮ್ಮದೇನೋ ನಮಗೆ ಇಷ್ಟವಾಗಿರುವಂಥ ಒಂದು ತಿಂಡಿಯನ್ನು ಆರ್ಡರ್ ಮಾಡಿದ್ರೆ ಒಂದು ದೊಡ್ಡ ಸಾಲು ಇರುತ್ತೆ. ಈ ಆ್ಯಪಿನ ಮುಖಾಂತರ ನೀವು ಬರೋದಕ್ಕಿಂತ ಮುಂಚೆನೇ ಅವರು ಆರ್ಡರ್ ಮಾಡಿ ನೀವು ಇಟ್ಟಿದ್ದರೆ ಈ ಲೈನನ್ನು ಕೂಡ ನೀವು ಬೈಪಾಸ್ ಮಾಡಬೇಕು. ನಮಗೆ ಬರ್ತಿದ್ದಂಗೆ, ನಿಮ್ಮ ನಂಬರ್ ಬರ್ತಿದ್ದಂಗೆ ನಾವು ಅಲ್ಲಿಗೆ ಹೋಗುವಂಥದ್ದು. ಇನ್ನೊಂದು ಹೇಳಿದ್ರಲ್ಲಿ ನನಗೆ ತುಂಬಾ ನನಗೆ ಭಾಳ ಇದಾಗಿದೆ ಅಂತಂದರೆ, ಈಗ ಏನೋ ಒಂದು ಊಟವನ್ನು ಆರ್ಡ್ರ್ ಮಾಡ್ತೀವಿ ಇದೇ ಹೋಟೆಲ್ನಲ್ಲಿ ಅಂದ್ಕೊಳ್ಳಿ. ನಿಮಗೆ ನೀವು ಬಂದಿರ್ತೀರ, ಆದರೆ ನಿಮಗೆ ಒಳಗಡೆ ಬಂದು ಗಾಡಿ ನಿಲ್ಲಿಸಿ ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದು ಪಾರ್ಸಲ್ ತೊಗೊಂಡೋಗೋಕ್ಕಾಗದೆ ಹೋದಂಥ ಪಕ್ಷದಲ್ಲಿ ನೀವು ಅಲ್ಲಿ ಮುಂದ್ಗಡೆ ಗಾಡಿ ನಿಲ್ಲಿಸ್ಕೊಂಡಿದ್ರೆ ನೀವು ಆರ್ಡ್ರ್ ಆಯಿತು ಅಂತಂದರೆ ಒಳಗಡೆಯಿಂದ ನಿಮ್ಮ ಕಾರ್ಗೆ ತೊಗೊಂಡು ಪಾರ್ಸಲ್ನ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ನೋಡಿ, ನೋಟಿಫಿಕೇಶನ್ ಹೋಗುತ್ತೆ. ಇಮಿಡಿಯೇಟ್ ಬಂದು ನಿಮ್ಮ ಕಾರ್ಗೇ ಆ ಡೆಲಿವರಿಯನ್ನು ಕೊಡ್ತಾರೆ. ಭಾಳ ಹೊಸದಿದೆ, ವೆರಿ ಇನೋವೇಟಿವ್, ವೆರಿ ಯೂಸ್ಫುಲ್, ವೆರಿ ಮಚ್ ಯೂಸ್ಫುಲ್. ನನಗನ್ಸಿದ್ದೆ ತುಂಬ ನೋಡಿ. ಆ್ಯಕ್ಚುಲಿ ನಮ್ಮ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ನಾವು ಸುಮಾರು ದೂರ ಹೋಗಿ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಪ್ರತಿಯೊಂದು ಊಟವನ್ನು ಆರ್ಡ್ರನ್ನ ತೊಗೊಳ್ಳುವಂಥ ಟೈಮಲ್ಲಿ ನಮ್ಗೆ ಅರ್ಥ ಸಿಗದೆ ನೀವು ಬಂದು ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರ್ತಿದ್ದಂಗೆ ನಿಮಗೆ ತಂದು ಈ ಥರದ್ದು ನೋಡಿ, ಈ ಥರದ್ದು ಆಯಿತಾ. ಈ ಥರದ್ದು ಒಂದಿಷ್ಟು ಹೊಸ ಬಗೆಯ ಫೀಚರ್ಸನ್ನು ಆ್ಯಡ್ ಮಾಡಿರುವಂಥದ್ದು ನನಗಂತೂ ಭಾಳ ಇಷ್ಟವಾಗಿರುವಂಥ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಊಟವನ್ನು ಕಲ್ಪಿಸುವಂಥದ್ದು. ಇದು ಬರೀ ಆ್ಯಪ್ ಮಾತ್ರ ಅಲ್ಲ, ಒಂದು ಸರ್ಕಾರ. ಈ ಕಡೆನೇ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಜಯದಶಮಿ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಆಶಿಸ್ತಾ, ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ಯಾವುದೇ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಮುಹೂರ್ತ ನೋಡಬೇಕಾಗಿಲ್ಲ. ಇಡೀ ದಿವಸ ಎಷ್ಟೊತ್ತಿಗೆ ಬೇಕಾದ್ರೂ ಶುರು ಮಾಡ್ಬೋದು. ಹಾಗೆ ಇವತ್ತು ಸೂಶಿಶ್ ಅನ್ನೋ ಒಂದು ಆ್ಯಪನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ನಮ್ಮಂಥ ಫುಡ್ ಬ್ಲಾಗರ್ಸ್ಗೆ, ತಿಂಡಿ ಪೋತರಿಗೆ ಭಾಳ ಉಪಯೋಗ ಆಗ್ತಕ್ಕಂಥ ಆ್ಯಪ್. ಏನಂದರೆ, ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ. ಆ್ಯಪಲ್ಲೇ ಆರ್ಡರ್ ಮಾಡ್ಬೋದು, ಆ್ಯಪಲ್ಲೇ ಪೇಮೆಂಟ್ ಮಾಡ್ಬೋದು. ನಮ್ಮ ಐಟಮ್ ರೆಡಿ ಆದ ತಕ್ಷಣ ನಮ್ಗೆ ಇಂಟಿಮೇಷನ್ ಬರುತ್ತೆ, ನಾವು ಹೋಗಿ ತೊಗೋಬೋದು. ತೊಗೊಳಕ್ಕೆ ಕೂಡ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ. ರೆಸೀಟ್ ಕೂಡ ಏನು ರೆಸೀಟು ನಮಗೆ ಕ್ಯಾಶ್ ಕೌಂಟ್ರಲ್ಲಿ ಸಿಗುತ್ತೆ, ಅದೇ ರೆಸೀಟು ನಮಗೆ ಫೋನಲ್ಲಿ ಸಿಗುತ್ತೆ. ಈ ರೀತಿ ನಮ್ಮ ಒಂದು ಏನು ಆಸೆ ಇದೆ, ತಿನ್ನಬೇಕು ಅನ್ನೋ ಆಸೆ ಇದೆ, ಅದು ಭಾಳ ಕಂಫರ್ಟಬಲ್ ಆಗಿ ಆಗುವಂಥ ಒಂದು ಆ್ಯಪ್ ಇದು. ಸೂಶಿಶ್ ಅಂತ ಈ ಆ್ಯಪ್ ಹೆಸರು. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯಾವುದೇ ಹೋಟ್ಲು ಇದಕ್ಕೆ ರಿಜಿಸ್ಟರ್ ಆಗಿರುತ್ತೆ, ಆ ಹೋಟ್ಲಿಗೆ ಹೋದಾಗ ನಾವು ಸುಲಭವಾಗಿ ನಮ್ಮ ಐಟಮ್ನ ತೊಗೊಂಡು ತಿನ್ಬೋದು.
ಅಲ್ಲಿ ರಶಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಹಲವಾರು ಹೋಟ್ಲುಗಳಲ್ಲಿ ತಿಂಡಿಗಳು ತುಂಬ ಚೆನ್ನಾಗಿದ್ದು ತುಂಬ ರಶ್ ಇರುತ್ತೆ, ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಆ ಎಲ್ಲ ಅವಾಯ್ಡ್ ಮಾಡುವಂಥ ಒಂದು ಆ್ಯಪ್ ಬಂದಿದೆ. ಆ ಆ್ಯಪ್ ಇವತ್ತು ಲಾಂಚ್ ಆಗ್ತಿದೆ. ಭಾಳ ಖುಷಿ ಆಗ್ತಿದೆ ಅದರ ಬಗ್ಗೆ. ನಾನು ತಿಂಡಿ ಪೋತ ಆಗಿರೋದ್ರಿಂದ ಮತ್ತು ನಾವು ಬೊಂಬಾಟ್ ಭೋಜನ ಮಾಡೋದ್ರಿಂದ ಈ ಒಂದು ಆ್ಯಪ್ಗೂ ನಮಗೂ ಭಾಳ ನಿಕಟವಾದ ಸಂಬಂಧ ಅಂದರೆ ತಪ್ಪಾಗೋದಿಲ್ಲ. ಇಂಥ ಒಂದು ಆ್ಯಪ್ ಮಾಡಿದ್ದು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಈ ಆ್ಯಪನ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಯಾವುದೇ ಹೋಟ್ಲ್ಗೆ ಹೋದ್ರೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ. ಸೀಟಿಂಗ್ ಆಗ್ಬೋದು, ಸೆಲ್ಫ್ ಸರ್ವಿಸ್ ಆಗ್ಬೋದು. ಯಾವುದೇ ಹೋಟ್ಲಲ್ಲೂ ಅಲ್ಲಿ ನಿಂತ್ಕೋಬೇಕಾಗಿರಲ್ಲ, ಸೀಟ್ಗೋಸ್ಕರ ಕಾಯಬೇಕಾಗಿರಲ್ಲ. ನಿಮಗಾಗಿ ಒಂದು ನಿಗದಿತವಾದಂಥ ಸಮಯ, ನಿಗದಿತವಾದಂಥ ಜಾಗ ಎಲ್ಲ ರೆಡಿಯಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ತಿನ್ನೋದನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸರ್ ಹೇಳಿ, ನಿಮ್ಮ ಫ್ರೆಂಡ್ ಇವತ್ತು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ, ಹೇಗೆ ಎಷ್ಟು ಖುಷಿ ಇದೆ? ಫ್ರೆಂಡ್ ಅನ್ನೋದಕ್ಕಿಂತ ನನ್ನನ್ನು ಅವನ ಅಪ್ಪಾಜಿ ಅಂತ ಕರೆಯೋದು ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಓದಿ ಇಲ್ಲಿ ಬೆಳೆದು ಅವನು ಹೊರದೇಶಕ್ಕೆ ಹೋಗಿ ಅಮೆರಿಕಾ ಅಂತ ಒಂದು ದೊಡ್ಡ ದೇಶಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಅವಕಾಶಗಳಿದ್ರೂ ಇಲ್ಲ ಬೇಡ ನಾನು ನನ್ನ ದೇಶಕ್ಕೆ ಹೋಗ್ತೀನಿ, ಅಲ್ಲಿ ನನ್ನ ಜನಕ್ಕೆ ನಾನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಂದಿದೆ. ಇವತ್ತೊಂದು ರುಚಿ ಶುಚಿ ಅಂತ ಯಾವುದು ಇದು ರುಚಿ ಅಂತ ಒಂದು ಆ್ಯಪ್ ಓಪನ್ ಮಾಡಿದಂಥ ಹೋಟ್ಲು ಮಧ್ಯಕ್ಕೆ ಅದು ಮಾರುತಿ ಮಾಡಿರೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಅರಿಸ್ತೀನಿ. ಮುಂದೆ ಅದ್ರ ಬಗ್ಗೆ ಏನು ಅಂತ ಮಾರುತೀನಿ ಅಪ್ಲಿಕೇಶನ್. ಸೊ ಅಪ್ಪ ಅದನ್ನು ಝೂ ಚೀಸ್ ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟಪಟ್ಟರು. ಯಾಕೆ ಅಂತ ಹೇಳ್ತೀನಿ, ಅದು ಝೂ ಚೀಸ್ ಬಂದಿದ್ದು ನಮ್ಮದು ಕನ್ನಡ ವರ್ಡು ರುಚಿ ಅಂತ ಹೇಳ್ಬಿಟ್ಟು. ರುಚಿ ಅಂದರೆ ಟೇಸ್ಟ್. ಅದು ರುಚಿಯಲ್ಲಿ ನಾವು ಆರ್ ತೆಗೆದು ಫಸ್ಟ್ ಅದನ್ನು ಝೆಡ್ ಹಾಕಿದ್ವಿ, ಝುಚಿ ಆಯಿತು. ಆಮೇಲೆ ಮೈ ಡಾಟರ್ ಸಜೆಸ್ಟೆಡ್ ಲಾಸ್ಟ್ ಪುಟ್ ಒನ್ ಮೋರ್ ಝೆಡ್, ಝೂ ಚೀಸ್. ದೆನ್ ವಿ ಗಾಟ್ ಎ ನೈಸ್ ಲೋಗೋ ಬೇಸಿಕಲಿ, ಆ್ಯಂಡ್ ದ ಸೇಮ್ ಲೋಗೋ ರಿಫ್ಲೆಕ್ಟ್ ಹಿಯರ್ ದ ಝೂ ಚೀಸ್ ಬೇಸಿಕಲಿ. ದಟ್ಸ್ ವಾಟ್ ವಿ ಮೇಡ್. ಓಕೆ, ಸೊ ದ ಇಂಟೆನ್ಷನ್. ಸೊ ಈಗ ನೀವು ನೋಡಿರ್ಬೋದು ಸುಮಾರು ರೆಸ್ಟೋರೆಂಟಲ್ಲಿ ಕಿಯೋಸ್ಕ್ ಇದೆ ಬೇಸಿಕಲಿ. ಅದು ಇಸ್ ಎ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಬೇಸಿಕಲಿ. ಸೊ ನಾವು ಅದು ಯೋಚನೆ ಮಾಡಿದ್ವಿ ಅದರಿಂದ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಏನು ಅಂತ ಹೇಳ್ಬಿಟ್ಟು. ವಿ ಫೌಂಡ್ ಮೆನಿ ಥಿಂಗ್ಸ್. ದೆನ್ ವಿ ಡಿಡ್ ಸಮ್ ರಿಸರ್ಚ್ ಆನ್ ದ್ಯಾಟ್. ಆ ಲೂಪೋಲ್ಸ್ ಎಲ್ಲ ಒಂದು ಕನ್ಸಾಲಿಡೇಟ್ ಮಾಡಿ ವಿ ಪ್ರೆಸೆಂಟೆಡ್ ದ POC, ಪ್ರೂಫ್ ಆಫ್ ಕಾನ್ಸೆಪ್ಟ್, ಫಾರ್ ಮೆನಿ ರೆಸ್ಟೋರೆಂಟ್ ಓನರ್ ಇನ್ 2025 ಜೂನ್ ಬೇಸಿಕಲಿ. ಸೊ ಅವ್ರದ್ದು ಫೀಡ್ಬ್ಯಾಕ್ ತಗೊಂಡು ನಾವು ವಿ ಆರ್ ಏಬಲ್ ಟು ಅಕಾಂಪ್ಲಿಷ್ ದಿಸ್ ಸಿಸ್ಟಮ್. ಬೇಸಿಕಲಿ ಇದು ನೀವೇನು ನೋಡ್ತಾ ಇದ್ದೀರೋ ಇದು ಇಟ್ಸ್ ಮ್ಯಾಕ್ಸ್ ಜಿಯೋಸ್. ಕಿಯೋಸ್ಕ್ ಅನ್ನೋದು ದ ಓಲ್ಡ್ ಜನರೇಷನ್, ದಿಸ್ ಇಸ್ ದ ನ್ಯೂ ಜನರೇಷನ್, ದಿಸ್ ಇಸ್ ಕಾಲ್ಡ್ ಜಿಯೋಸ್. ಸೊ ನಾವೇನು ಕರೀತಾ ಇದ್ದೀವಿ ಅಂದರೆ ಬೇಸಿಕಲಿ ಇಲ್ಲಿ ಏನಿದೆಯೋ ಇದು ಆ್ಯಪ್ ಬೇಸಿಕಲಿ. ಸೊ ವಾಟ್ ಎವರ್ ಯು ಡೂ ಇಟ್ ವಿಲ್ ಕನೆಕ್ಟ್ ಟು ದ ಸರ್ವರ್. ಓಕೆ, ಸೊ ದಟ್ಸ್ ವಾಟ್ ವಿ ಕಾಲಿಂಗ್ ದಿಸ್ ಇಸ್ ದ ಆ್ಯಪ್. Okay, so another thing we did actually is the mini Zios. So we want to show tomorrow ಈ ಕಿಯೋಸ್ಕ್ ಅಂತ ಸುಮಾರು ಜನ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದು ಕಿಯೋಸ್ಕ್ ಅಂದರೆ ಇದು ಮೋಸ್ಟ್ಲಿ ಹಳೆ ಕಾನ್ಸೆಪ್ಟ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಐ ವಾಂಟ್ ಟು ಶೋ ದ ಡಿಫ್ರೆನ್ಸ್. ಆ್ಯಕ್ಚುಲಿ ಆ ಡಿಫ್ರೆನ್ಸನ್ನು ಕೂಡ ವಿ ಇಂಪ್ಲಿಮೆಂಟೆಡ್ ಲಾಟ್ ಆಫ್ ಥಿಂಗ್ಸ್. ಈ ಕಿಯೋಸ್ಕು ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾವು ಮಾಡಿದ್ವಿ. ಸೊ ಫೈನಲಿ ವಿ ಇನ್ವೆಂಟೆಡ್ ದ ಸ್ಮಾಲ್ ಥಿಂಗ್ ವಿಚ್ ಇಸ್ ಕಾಲ್ಡ್ ಮಿನಿ ಜಿಯೋಸ್. ಬೇಸಿಕಲಿ ಒಬ್ಬ ಕಸ್ಟಮರು ರೆಸ್ಟೋರೆಂಟ್ ಒಳಗೆ ಬರೋ ಅವಶ್ಯಕತೆನೇ ಇಲ್ಲ. ಹೊರಗಡೆಯಿಂದನೇ ಪಾರ್ಕಿಂಗ್ ಲಾಟ್ ಇರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಇರ್ಬೋದು, ಇಲ್ಲ ಇಲ್ಲೆಲ್ಲರೂ ರೆಸ್ಟೋರೆಂಟ್ ಒಳಗಡೆ ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಅವ್ರದ್ದು ಮೆನು ಎಲ್ಲ ಅವರು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ್ಮೇಲೆ ಅಲ್ಲೊಂದು ರೆಸೀಟ್ ಜನರೇಟ್ ಆಗುತ್ತೆ ಯಾವುದೋ ಝೂ ಚೀಸ್ ಆ್ಯಪಲ್ಲಿ ವಿತ್ ದ QR ಕೋಡ್. ಆ QR ಕೋಡನ್ನು ಇಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಇಟ್ ವಿಲ್ ಗಿವ್ ದ ಹಾರ್ಡ್ ಕಾಪಿ ಆಫ್ ದ ರೆಸೀಟ್ ಪ್ಲಸ್ ದ ಟೋಕನ್ಸ್. ಓಕೆ, ದ ಸೇಮ್ ಥಿಂಗ್ ವಾಟ್ ಎವರ್ ಐ ಸೆಡ್, ಆರ್ಡರಿಂಗ್ ಫ್ರಮ್ ಮೊಬೈಲ್. ಸೊ ಇಲ್ಲೂ ಕೂಡ ಆಪ್ಷನ್ ಇದೆ. ಸೊ ನೋಡಿ, ಇಫ್ ಯು ಸಿ ಇಟ್ ಈಸ್ ಅ ಪ್ರಿಂಟ್ ರೆಸೀಟ್. ನಾವು ಯಾವಾಗ ಮೊಬೈಲಿಂದ ಆರ್ಡರ್ ಮಾಡ್ತೀವೋ ಅಸ್ಯೂಮ್ ದಟ್ ಕಿಯೋಸ್ಕ್, ಈಗ ಕರೆಂಟ್ ಜನ್ರೇಷನ್ ಕಿಯೋಸ್ಕಲ್ಲಿ ಏನಾಗ್ತಾ ಇದೆ ಅಂದರೆ ನ್ಯೂ ಆರ್ಡರ್ ಅಂತ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವರು ಐಟಮ್ ಎಲ್ಲ ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೀನ್ ಟೈಮ್ ಏನಾಗುತ್ತೆ ಹೇಳಿ, ಲೈನ್ ಮತ್ತೆ ಸ್ಟಾಕ್ ಆಗುತ್ತೆ. ದ ವೇ ಇಟ್ಸ್ ಹ್ಯಾಪನಿಂಗ್ ಆನ್ ದ ಕೌಂಟರ್. ಕರೆಕ್ಟ್ ತಾನೆ? ಇದರಲ್ಲೂ ಕೂಡ ಅದೇ ಪ್ರಾಬ್ಲಮೇ ಇದೆ. ಇಟ್ ಟೇಕ್ ಮಿನಿಮಮ್ 1.5 minute or 2 minutes ಟು ಕಂಪ್ಲೀಟ್ ದ ಆರ್ಡರ್ ಆಫ್ 2 items. ನಾವು ಅದಕ್ಕೆ ಏನು ಮಾಡಿದ್ವಿ, ಇಟ್ ಇಸ್ ಎ ಪ್ರಿಂಟ್ ರೆಸಿಪ್ಟ್. ಸೊ ಮೊಬೈಲಲ್ಲಿ ಆರ್ಡರ್ ಮಾಡಿ ಇಲ್ಲಿ ಬಂದು ಪ್ರಿಂಟ್ ರೆಸಿಪ್ಟ್ ಟ್ಯಾಪ್ ಮಾಡೋದು. ಲಾಗಿನ್ ಆದರೆ ಯು ಕ್ಯಾನ್ ಸಿ ಯುವರ್ ರೆಸಿಟ್ ಇನ್ವಾಯ್ಸ್ ಹಿಯರ್. ಯು ಜಸ್ಟ್ ಟ್ಯಾಪ್ ಪ್ರಿಂಟ್ ಆ್ಯಂಡ್ ಯು ವಿಲ್ ಗೆಟ್ ದ ರೆಸಿಟ್. ಸೊ ಇನ್ ದಿಸ್ ಸಿಸ್ಟಮ್ ಟು ಗೆಟ್ ದ ರೆಸಿಟ್ ಇಟ್ ಟೇಕ್ ಜಸ್ಟ್ 3 seconds. ಇದರೊಳಗೆ ಪ್ರಿಂಟ್ ರೆಸಿಪ್ಟ್ ಇಟ್ಸ್ ಜಸ್ಟ್ ಟೇಕ್ 5 seconds. To order new order, it takes definitely 1.5 minute to 2 minutes. It's the same thing as old kiosk system. So this is what the brief about Max and mini kiosk. ಸರ್, ಇವಾಗ ಒಂದು ಹೋಟ್ಲಲ್ಲಿ ಓಪನ್ ಮಾಡಿದ್ರೆ ಅಲ್ವಾ, ಇವಾಗ ರಾಮೇಶ್ವರಂ ಕೆಫೆ ಇದೆ, ಈಗ ಇನ್ನೊಂದು ಬೇರೆ ಬೇರೆ ಥರ ಕೆಫೆ ಇದೆ, ಅಲ್ಲೂ ಕೂಡ ಲಾಂಚ್ ಮಾಡ್ತೀರಾ ಇಲ್ಲ ಹೇಗೆ? ಸರ್ ಇಲ್ಲ, ಲಾಂಚ್ ಮಾಡೋ ಪ್ಲಾನ್ ಇದೆ. ನಾನು ಟು ಬಿ ಆನೆಸ್ಟ್ ಎಲ್ಲ ರೆಸ್ಟೋರೆಂಟ್ ಓನರ್ಗೂ ಗೊತ್ತಾಗಲಿ, ನಾನು ಒಂದೆಲ್ಲೋ ತಪ್ಪು ಮಾಡಿದ್ದೀನಿ ಅನಿಸ್ತು. ಯಾಕಂದರೆ ನನಗೆ ಇಬ್ಬರು ರೆಸ್ಟೋರೆಂಟ್ ಓನರು ಸ್ವಲ್ಪ ಬೇಜಾರಾಗಿ ಮಾತಾಡಿದ್ರು. ಯಾಕಂದರೆ ಒಂದು ರೆಸ್ಟೋರೆಂಟ್ ಇನ್ನೊಂದು ರೆಸ್ಟೋರೆಂಟ್ ಅವರು ಕಾಂಪಿಟೇಟರ್ಸ್ ಆಲ್ವೇಸ್. ಐ ಥಿಂಕ್ ಎವ್ರಿಬಡಿ ನೋಸ್ ದಟ್ ಕಾಂಪಿಟೇಟರ್ ಇದ್ರೇ ಬಿಸ್ನೆಸ್.
ರೆಸ್ಪಾನ್ಸ್. ಸರ್ ನಾನು ಬರ್ತೀನಿ ಅಲ್ಲಿಗೆ, ನೀವು ಆಶಾಲಿನ ಓಪನ್ ಮಾಡಿ ನಾವು ಬರ್ತಾ ಇದ್ದೀನಿ ಅಂತ ಕರೆದ್ರೆ ಹೇಗೆ ನ್ಯಾಯ ಅಂದ್ರೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ರೈಟ್? ಯಾಕಂದ್ರೆ ಅವರು ರೆಸ್ಟೋರೆಂಟ್ ಓನರು, ಅವರು ಅದನ್ನ ಬೇರೆ ಥರ ತಿಳ್ಕೊಂಡ್ರು. ನಾನು ಅವ್ರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಈ ಝೂಚೀಸ್ ಕಂಪ್ನಿ ಪಕ್ಕದಲ್ಲೇ ಇದೆ, ಆಶಾ ಪಕ್ಕದಲ್ಲೇ ಅಟ್ಯಾಚ್ ಬಿಲ್ಡಿಂಗ್ ಬೇಸಿಕಲಿ. ಸೊ ವಿ ಆರ್ ವರ್ಕಿಂಗ್ ಫಾರ್ ದಿಸ್ ಆ್ಯಪ್ ಆಲ್ಮೋಸ್ಟ್ ಲೈಕ್ 2.5 years. ಓಕೆ, ಈ ಆಶಾ ರೆಸ್ಟೋರೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ವಿತೌಟ್ ಡೊಮೈನ್ ನಾಲೆಡ್ಜ್ ಯಾರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಘು ಇವರು ಆಶಾ ಟಿಫನ್ಸ್ ಮ್ಯಾನೇಜರು, ಡೇ 1 ಇಂದ ನಮ್ಮ ಜೊತೆ ಪಾರ್ಟ್ನರ್ ಆಗಿದ್ದಾರೆ ಇವರು. ಸೊ ದಟ್ ಇಸ್ ದ ಓನ್ಲಿ ರೀಸನ್ ವಿ ಲಾಂಚ್ ದಿಸ್ ಆ್ಯಪ್ ಇನ್